ಇಲ್ಲಿ ಶಾಂತಕ್ಕನ ಮಗಳ ಮದ್ವಿನೂ ಆತು, ಪಾರಕ್ಕನ ಮಗನ ಜೋಡಿ ಶಾಂತಕ್ಕನ ಮಗನ ಮದ್ವಿನೂ ಆತು. ಅದೇ 2.5 ಲಕ್ಷ ರೂಪಾಯಿ ಕೊಟ್ಟು ಮದುವೆ ಮಾಡ್ಕೊಳಕ್ಕಂತ ಒಂದು ಹುಡುಗಿ ನೋಡಿದ್ನಲ್ಲ ಮಗ, ಆ ಅವಳ ಜೋಡಿ. ಕತಿ ಸ್ವಲ್ಪ ಮುಂದೂಡ್ಸೀನಿ ನೋಡ್ರಿ. ಮದ್ವೆ ಆದ ನಂತರ ಈಗ ಶಾಂತಕ್ಕಗೆ ಇಬ್ಬರು ಸಿಸ್ತಾರ. ಅಯ್ಯವ್ವ, ಮದ್ವೆ ಮನ್ಯಾಗ ಓಡಾಡಿ ಕೈ ಅನ್ನೋದು ಯಾತ್ಕೊ ಬರ್ದಂಗೆ ಐತಿ, ಕೈ ಕಾಲು. ಕೆಸರಿ ನೀವು ಹೊತ್ತಾಗ ಬಾಯಾಗ ಬರೋದಿಲ್ಲ ನನಗಂತೂ ಹೊತ್ತಾಗ. ಸುಮಾ. ಅದೇ ಏನು ಬೇಕಾಯ್ತಾ? ಸುಮಾಕ ಇದಕ್ಕೆ ಜಾಕಕ್ಕೆ ಹೋಗ್ಯಾಳ. ಆಯ್ತು ಬಿಡವ, ನನಗೆ ಕೈ ಕಾಲು ವಿಪರೀತ ನೋವಾತಿದ್ವು. ಏನು ಕಾಲನೋ ಮದುವೆ ಮನೆಯಾಗ ಅಡ್ಡಾಡಿ ಏನೋ ಒಟ್ಟು ಗೊತ್ತಿಲ್ಲ, ಕೆಟ್ಟ ನೋವು ಅಂದ್ರೆ ನೋವು ಸೇದಾಕತ್ತ ಒಂದು ಅಳತಿ. ಹೋಗಿ ಬಾ ಅಂತಂಬ್ರು ಒಟ್ಟು ಕೈ ಕಾಲಿ ಹಾಕನಂತ. ಅಯ್ಯೋ ದೇವ್ರೆ, ಬಾಂಬಾ ನಾನೆಲ್ಲಿ ಹೋಗ್ಲಿ ಹತ್ತಿಯಾರ? ನನ್ನೇನು ತಾಲಿಬಾನ್ ಅಂತ ತಿಳ್ಕೊಂಡಿರ್ಯಾ? ಟೆರರಿಸ್ಟ್ ಅಂತ ತಿಳ್ಕೊಂಡಿರ್ಯಾ? ನಾನೆಲ್ಲಿಂದ ತರಲಿ ಬಾಂಬ್ನ? ನಂಗೆ ಗೊತ್ತಿಲ್ಲಪ್ಪ ಎಲ್ಲೈತೆ ಅಂತ. ನೀವೇ ಹೋಗಿ ತೊಗೊಂಬರ್ರಿ. ನಂಗೆ ಬಾಂಬ್ ಅಂದ್ರೆ ಹೆದರಿಕೆ ಬರ್ತೈತಿ. ಹತ್ತಿಯಾರ ಕೈ ಕಾಲಿಗೆ ಹಾಕಿದ್ರೆ ಈಗ ನೀವು ಸಾಯಂಗಿಲ್ಲ. ಕೈ ಕಾಲು ಕಟ್ಟಾದ್ರಂದ್ರೆ ಏನು ಮಾಡ್ತೀರಿ? ನನಗೆ ಮಾಡೋಕ್ಕಾಗಲ್ಲಪ್ಪ ಕುಂತಲ್ಲೇ ಮತ್ತೆ. ಅಯ್ಯೋ ನಿನ್ನ ಹೆಣ ಚಂದ ಆಗಲಿ. ಮುಚ್ಚ್ರಿ ಬಾಯ್. ಅಡ್ನಾಡಿ ಬಾಂಬ್ ತಗೊಂಬ ಅಂದ್ರೆ ಬಾಂಬಲ್ಲೇ ಜಂಡು ಬಾಂಬು, ಹಂಗಾರೆ ಬಾಂಬ್ ತೊಂಬ ಅಂತ ನಾ ಅಂದೆ. ಹಂಗ ಎಕ್ಕುವಲೆ ನಿನಗಲ್ಲ ಅಷ್ಟು ಕೈ ಕಾಲು ನೋವು ಅಂದ್ರೆ ಬಾಂಬ್ ಅಂದ್ರೆ ಎದಕ್ಕಂತಾರ? ಶಾಂತಿ, ನಿಂದೇ ತಪ್ಪು, ನೀ ಬಿಡಿಸಿ ಹೇಳ್ಬೇಕಿತ್ತು. ಮಾವ ಅದಕ್ಕೆ ಹಿಂಗೆ ಹೇಳಿದ್ರ ನಂಗೆ ಹೆಂಗೆ ಗೊತ್ತಾಗಬೇಕು? ಅಲ್ಲ ಆಗಲಿಂದ ಏನದವ ನಮ್ನಿ ಇಲಿ ಕಡ್ದಂಗೆ ಕುಟು ಬಾಯ ಏನ ಕಡ್ಕೊಂತ ಮಾತಾಡಕತ್ತೀಯಲ್ಲ? ಅದೇ ಇವರು ಒಂದು 2 ಬಟಾಣಿ ಕಾಳು ತಂದು ಕೊಟ್ಟಿದ್ರ. ಬಟಾಣಿ ಕಾಳು ತಿನ್ನದಿದ್ದೆ. ನಿಮಗೆ ಬೇಕಾ? ನೀವು ಬಾಯಾಗ ಹಲ್ಲದ ಹೊತ್ತೀವ್ರ? ನನ್ನೇನು ಮುದಿಕೆ ಅಂತ ತಿಳ್ಕೊಂಡಿ ನೀನು? ಬಾಯಾಗ ಹಲ್ಲದಾವನೇ ಅಂತ ಕೇಳಕತ್ತೀಯಲ್ಲ. ನನಗೂ ಬಾಯಾಗ ಹಲ್ಲು ಅದಾವು ಎಲ್ಲ ಅದಾವು, ಆದ್ರೆ ಈಗ ತಿನ್ನಕ್ಕೆ ಮನ್ಸಿಲ್ಲ. ಮನಸ್ಸು ಬೇಕಾ ತಿನ್ನಕ? ಮನಸ್ಸಿನಾಗ ಹೆಂಗ್ರಿ ಎತ್ತೀರ ಬಟಾಣಿ ತಿನ್ನೋದು? ಅಡ್ಬಿಟ್ಟಿ ಮನಸ್ಸಿಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ. ಬಟಾಣಿ ಇಷ್ಟ ಇಲ್ಲ? ಬಟಾಣಿ ಇಷ್ಟ ಅದಾವ, ತಿನ್ನಕ್ಕೆ ಇಷ್ಟ ಇಲ್ಲ. ತಿನ್ನಕ್ಕೆ ಇಷ್ಟ ಇಲ್ಲ? ಅಯ್ಯ ಅತ್ತಿಯಾರ, ಹಂಗಾರೆ ಮತ್ತೆ ಈಗ ಊಟ ಮಾಡಲ್ಲ? ಮತ್ತೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರಲ್ಲ. ಆಯ್ತು ಬಿಡ್ರಿ, ನಿಮ್ಮನ್ನು ಬಿಟ್ಟು ರೊಟ್ಟಿ ಮಾಡ್ತೇನೆ ನೋಡ್ರಿ. ಹಂಗಾರೆ 2 ಹಿಟ್ಟು ಹಂಗೆ ಇಡ್ತೇನೆ, ನೀವು ತಿಂತೇನೆ ಅಂದಾಗ ಮಾಡ್ಕೊಡ್ತೇನೆ. ಹಂಗಾರೆ ಮಾವರ ನಿಮಗೆ ತಾಟ ಹಚ್ಚನ? ನಂಗತ್ ಊಟ ಮಾಡ್ತೇನೆ, ಬಟಾಣಿ ತಿನ್ನಕ್ಕೆ ಇಷ್ಟ ಇಲ್ಲ ಅಂತಿದ್ದೆ. ನೀವು ಹೇಳ್ಬೇಕಲ್ಲ ಅತ್ತಿಯಾರ. ಒಂದ್ಸಲ ಹಂಗಂತೀರಿ ಒಂದ್ಸಲ ಹಿಂಗಂತೀರಿ. ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾ ಏನು ತಿಳ್ಕೊಬೇಕು? ಹಂಗಾರೆ ಎಲ್ಲ ತಿನ್ನಕ್ಕೆ ಇಷ್ಟ ಇಲ್ಲ ಇವ್ರಿಗೆ ಅಂತ ನಾ ತಿಳ್ಕೊಂಡೇನೆ. ನಿಮ್ದೊಂದು ಕಟ್ಟಿ ಹೊತ್ತೋಗ ಕರೆಕ್ಟಾಗಿ ಹೇಳ್ಬೇಕು. ನೀವು ಯಾವ್ದು ತಿಂತೇನೆ ಯಾವ್ದು ತಿನ್ನಂಗಿಲ್ಲ, ಎದನ್ನು ತಿನ್ನಕ್ಕೆ ಇಷ್ಟ ಐತಿ ಎದನ್ನು ತಿನ್ನಕ್ಕೆ ಇಷ್ಟ ಇಲ್ಲ, ಊಟ ಮಾಡ್ತೀರಾ ಬಟಾಣಿ ಅಷ್ಟು ತಿಂತೀರಾ, ಎಲ್ಲ ಹೇಳ್ಬೇಕಪ್ಪ. ಅಯ್ಯೋ ದೇವ್ರೆ, ಈ ಹುಡುಗಿ ಕೈಯಾಗ ಸಾಕಾಗೋತು. ಏನು ಆಯ್ಕೊಂತಾರ ಹಂಗೆ, ನೀನೊಂಥರ ಹಿಂಗೆ. ಅಕ್ಕೆಲ್ಲೋದ್ಲು, ಆಕೇನು ಜಾಕ ಮಾಡಕತ್ತಾಳ ಏನು? ಅಲ್ಲೇ ಈಸ್ ಬಿತ್ಕೊಂಡು ನಿಂತಾಳ ಆಕೆ. ಅದೆಷ್ಟೋ ಜಾಕ ಮಾಡ್ತಾಳೋ ಏನು ಒಮ್ಮಿಂದ ಒಮ್ಮಕ್ಕ ಮೈ ಚರ್ಮ ಕಿತ್ತು ಬರುವಷ್ಟು ತಿಕ್ಕೊಂತ ಅಲ್ಲೇ ನಿಂತಾಳನ? ಈಗ ಹೋಗ ಬಾಂಬಲ್ಲ ಜಂಡು ಬಾಂಬ್ ತೊಂಬ. ಅದಕ್ಕೆ ನಾನು ಹಂಗಾರೆ ಹೆದ್ರೆ ಬಿಟ್ಟು ಅದಕ್ಕೆ ಅತ್ತಿಯರ ನಾನು ತಾಲಿಬಾನ್ ಅಲ್ಲ ಅಂತ ಹೇಳಿದ್ದೆ. ಅತ್ತಿಯರ ಒಂದು ಹಾಡು ಹೇಳ, ನಂಗೆ ಭಾರಿ ಇಷ್ಟ. ಹೇಳ? ಬೇಕಾಗಿಲ್ಲ ನನಗೆ, ಯಾ ಹಾಡು ಹೇಳೋದು ಬೇಕಾಗಿಲ್ಲ. ಏನು ಅತ್ತಿಯರ ಒಂದೇ ಒಂದು ಹಾಡು. ಪಾಪ ಆ ಹುಡುಗಿ ಅಷ್ಟು ಕೇಳ್ತಾ ಐತಿ, ನೀನೊಂದು ತಗ ಆಡವ, ನೀ ಆಡು. ಕೈ ಬಾನಲ್ಲೇ ಬೆಲ್ಲಾಡನ್ ಬೆಲ್ಲೈ ನಾವು ನೋಡ್ದ ಬಿಲ್ಡಿಂಗ್ಗೆ, ನಾನು ನೋಡ್ದೆ ಹೃದಯಕ್ಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಹೆಂಗೈತೆ ಹಾಡು? ಅದು ನೀ ತಾಲಿಬಾನ್ ಅಂದ್ರಲ್ಲ, ಅದಕ್ಕೆ ನೆನಪು ಪುನೀತ್ ರಾಜ್ಕುಮಾರ್ ಹಾಡು. ನಿನ್ನ ಮಕ ಈಗ ಕಮ್ಗಾಡಿದೆ ಏನಾಗ್ತದ? ತಿನ್ಕೊಂತ ಕತ್ತಿರಾಗ ತಕ್ಕೊಂಡು ಹೋಗ್ ಅಡ್ಗೆ ಮಾಡೋಗ್. ಕತ್ತಿರಾಗ ತೆಗ್ದಿದ್ನಂತ ನಾ ಚಲೋ ಹಾಡ್ಲಿಲ್ಲನ್ರಿ ಮಾವರ. ಅತ್ತಿಯವ್ರು ಹೆಂಗಂತಾರ ನೋಡ್ರಿ. ಕತ್ತಿ ಬಲ್ಲದೆ ಕಸ್ತೂರಿ ಪರಿಮಳವ ಅಂತೇಳಿ ಅದಕ್ಕೆ ಏನು ಗೊತ್ತೈತವ? ಕುಂತಿದ ನೋಡಲ್ಲಿ, ಹತ್ತಿ ಚೀಲ್ ಕುಂತಂಗಾಗೈತಿ. ನೀ ಬಿಡು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಭಾರಿ ಮಸ್ತ್ ಹಾಡಿದಿ. ಹೌದಾ? ಹಂಗಾರೆ ಇನ್ನೊಂದು ಹಾಡ್ಲಾ? ಇನ್ನೊಂದು ಹಾಡ್ತೀನಿ. ಒಂದ್ಯಾಕ ನಾ ಇಲ್ಲಿಂದ ಎದ್ದಕ್ಕನಿ ಒಂದ್ 10 ಹಾಡು ಹೇಳು, ಕೇಳಿ ನಿಮ್ಮ ಮಾವು ಪಾಪ ಕಿವಿ ಪರಮ ಪುನೀತ ಆಗಲಿ. ನೋಡುವ ಸುಶಿ, ಈಗ ಅಡ್ಗೆ ಮಾಡು ಹಾಡು. ಆಮೇಲೆ ನಿನ್ ಗಂಡ ಬರ್ತಾನಲ್ಲ, ಅವ್ನ ಕರ್ಕೊಂಡು ರೂಮ್ನಾಗ ಕುಂದ್ರಿಸ್ಕೊಂಡು ಒಂದು ಸೌಂಡ್ ಬಾಕ್ಸ್ ಮೈಕು ತಂದು ಕೊಡ್ತೀನಿ. ಎಷ್ಟು ತರ ಹಾಡು ಹೇಳ, ಏನಂತಿ? ಸರಿ ಮಾವ. ಬಂದೇನಾ ಪ್ರಿಯಾ? ಅತ್ತಿಯರ ನನ್ನ ಹೆಸರಿಗಿಂತ ಈ ಪ್ರಿಯಾನ ಹೆಸರು ಚಂದ ಐತಿ. ನಮ್ಮನಿಗೆ ಯಾವ ಅಕ್ಷರ ಓಂ ಬರ್ತೈತಿ ಅಂತ ನೋಡಿ ಇಟ್ಟಿರೋ ಹೆಸರಿದೆ. ಇನ್ಮ್ಯಾಗ ನಿನ್ನ ಹೆಸರು ಪ್ರಿಯಾ. ಅಲ್ಲ, ಅದು ಎಷ್ಟೊತ್ತು ಜಳಕ ಮಾಡೋದು? ಪಟ ಜಳಕ ಮಾಡಿ ಬರಕ್ ಬರೋದಲ್ಲನ? ಇಡೀ ತಾಸ್ಗಟ್ಲೆ ಮಾಡ್ತಿರವ, ಅದು ಏನು ಮಾಡ್ತಿರೋ ಏನೋ ದೇವ್ರಿಗೆ ಗೊತ್ತು. ಇಲ್ಲ ಅತ್ತಿಯರ, ಅದು ಸೋಪ ಸಿಗೋಲ್ದಾಗಿತ್ತು, ಒಳಗೆ ಹೋದಾಗ ಹುಡ್ಕ್ಯಾಡತ್ತಿದ್ನೆ, ಹಂಗಾಗಿ ದೌಡ ಆಗ್ಲಿಲ್ಲ. ಹೋಲ್ ಬಿಡ. ಎಲ್ಲೋಗ ನಿನ್ ಗಂಡ?
ಅವ್ರು ಯಾವ್ದೋ ಗೆಳೆಯ ಬಂದಿದ್ರಂತ ಇಲ್ಲೇ ಬೆಟ್ಟಾಗ ಹೋಗ್ಯಾರ, ಬರ್ತಾರಂತ ತೀರ ಈಗ ಹೆಂಗಿದ್ರೆ ಸುಟಿ ಮಾಡ್ಯಾರಲ್ಲ ಬರ್ತಾರಂತ. ಸರಿ ಅಡಿಗೆ ಮಾಡೋಗ್ರಿ ಇಬ್ರು ನಿಂತು ಮಾತು ಹಚ್ಕೊಂಡು ಕುಂದ್ರಬೇಡ್ರಿ ಇಲ್ಲಿ. ಆಮ್ಯಾಗ ಇನ್ನೊಂದು ಮಾತು, ನೀನು ಆಕಿ ಮುಂದೆ ನನ್ನ ಬಗ್ಗೆ ಚಾಡ ಹೇಳೋದು, ಆಕಿ ನಿನ್ನ ಮುಂದೆ ನನ್ನ ಬಗ್ಗೆ ಚಾಡ ಹೇಳೋದು, ಇಬ್ರು ಏನಾರ ನನ್ನ ಚಾಡ ಮಾತಾಡ್ಕೊಂಡಿರಂತ ಗೊತ್ತಾತು. ನಿಮ್ಮನ್ನ ಮತ್ತೇನಿಲ್ಲ ಮತ್ತೆ ಹೇಳಕತ್ತೇನು ಕೇಳ. ಏನು ಈ ಮನ್ಯಾಗ ಚಾಡ ಜಗಳ ಜೂಟು ಇವೆಲ್ಲ ನಡೆಯೋದಿಲ್ಲ ಏನ? ಇಲ್ಲಪ್ಪ, ನಾ ಯಾವತ್ತು ನಿಮ್ಮ ಬಗ್ಗೆ ಚಾಡ ಮಾತಾಡಿಲ್ಲ ಗೊತ್ತನ್ರಿ ಅತ್ತಿಯರ. ಕೇಳ್ರಿ ಬೇಕಾರ, ಅಕ್ಕ ನಿನ್ನೆ ಆ ಅತ್ತಿಯರೇ ಭಾಳ ಜೋರು ನೋಡಿ, ಯಾವುದೇ ಆದರೂ ಪಾಪ ಮಾವಾರ ಒಳ್ಳೆಯವರು, ಅತ್ತಿಯರೇ ಜೋರು ಅದಾರ ಅಂತಂದ್ರು. ಕೇಳ್ರಿ, ನಾ ರಿಟರ್ನ್ ಏನಾರ ಮಾತಾಡೇನ ಅದಕ್ಕೆ? ಅಯ್ಯೋ ಈಕಿ ಹೆಣ ಎತ್ಲಿ ಅಲ್ಲ, ನಾನು ಹಂಗೆ ಒಂದು ಬಾಯಿ ಮಾತಿಗೆ ಹೇಳಿದ್ರೆ ಹೇಳೇ ಬಿಟ್ಲಲ್ಲ ಅದನ್ನು. ಏನಪ್ಪ ಮಾಡೋದು ಈಗ? ನಮ್ಮ ಅತ್ತಿ ಒದರಾಡ್ತಾಳೆ ಏನು? ಥೂ, ನನಗೆ ಯಾಕೆ ಬೇಕಿತ್ತು ಮದುವೆ ಆಗಿ ಬಂದು? ಥೂ ನೋಡು, ಒಂದು 2 ದಿನದಾಗ ಈ ಥರ ಸಿಕ್ಕೊಂಬಿಟ್ಟೆ. ಬಾ 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 ಅಲ್ಲ, ಹೊಚ್ಚಲ ದಾಟಿ ಒಳಗೆ ಕಾಲಿಟ್ಟು ಇನ್ನೂ ಚಂದಾಗಿ ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೈತಿ, ಆಗಲೇ ನನ್ನ ಬಗ್ಗೆನ ಈ ಚಡ ಹೇಳ್ಬಿಟ್ಟೆನ. ನಿಮ್ಮ ಮಾವ ಪಾಪ ನಾ ಜೋರದೇನ? ಹೂವ ಬೇಸದಿ ಬಿಡು ನೀನು. ಯಾಕ ನಿನಗೆ ಯಾಕೆ ಜೋರು ಅನ್ನಿಸ್ತು? ಏನು ನಿನ್ನೆನ ಬೇಯ್ದ್ನೆ ಏನಾರ ಅಂದೆ ಮಾಡಿದ್ನೆ? ಏನಂದ ನಾನು ನಿಂಗೆ ಜೋರು ಅನ್ನಕ್ಕೆ ನೀನು ನನಗೆ? ಇಲ್ಲ ಅತ್ತಿಯರ, ಅದು ಹಂಗಲ್ಲ. ನಾನು ಈ ಮನಿ ದೊಡ್ಡ ಮನಿ ಎಲ್ಲ ಕಷ್ಟ ಸುಖ ಎಲ್ಲ ನಿಭಾಯಿಸ್ಕೊಂಡು ಹೋಗಿರಲ್ಲ, ಅದಕ್ಕೆ ಅತ್ತಿಯರು ಗಟ್ಟದಾರ, ಮಾವರ್ ಪಾಪ ಭಾಳ ದೌಡ್ ನಂಬ್ತಾರೆ ಎಲ್ಲರೂ ಅಂತ ಹಿಂಗೇನೋ ಒಂದು ಮಾತಿಗೆ ಬಂತ ಹೇಳಿದೆ. ಅದನ್ನ ಆಕಿ ತಪ್ಪು ತಿಳ್ಕೊಂಡಾಳ. ಇಲ್ಲಕ್ಕ, ನಾ ತಪ್ಪು ತಿಳ್ಕೊಂಡಿಲ್ಲ. ಸುಮ್ಮನೆ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ನೋಡು. ನಮ್ಮ ಮನೆ ಪೆದ್ಗುಂಡು ಅದು ಹೇಳೈತಿ ಅಂದ್ಮೇಲೆ ನಿಜಾನೇ. ನೀ ಮಾತಾಡಿರ್ತಿ, ನೀನು ಹಡಿಬಿಟ್ಟಿ ನೀನು. ಅಲ್ಲಲೇ ನಿಮ್ಮಪ್ಪ ನಿಮಗೆ 2.5 ಲಕ್ಷ ರೂಪಾಯಿ ಕೊಟ್ಟು ಲಗ್ನ ಮಾಡ್ಕೊಂಡ್ ಬಂದಿರೋದು ಈ ಮನೆಗೆ. ನಿನ್ನ ಜೋರ್ ಇದ್ನಿ ಅಂದ್ರ ನಾ ಯಾಕೆ ಮಾಡ್ಕೊಂಡ್ ಬರ್ತಿದ್ದೆ? ನಿನ್ನ ಬೇಡ ಬೇಡ ಅಂತ ಹೇಳ್ತಿದ್ದೆ ಬಿಲ್ಕುಲ್. ಈ ಹಲ್ಕಟ್ ಬಾಡೆ ನನ್ನ ಮಗ ಅದೇನು ಕಾಣಬಾರ್ದು ಕಂಡಿದ್ನೆ ಏನೋ, ನೀನೇ ಬೇಕು ಅಂತ ಜಿಗಿದಾಡಿದ್ನಲ್ಲ, ಅದಕ್ಕೆ ಮದುವೆ ಮಾಡ್ಕೊಂಡು ತೊಗೊಂಬಂದಿದ್ದಿ ಮನೆಗೆ. ಹೌದು, ಇನ್ಮೇಲೆ ಏಯ್ ಬಿಡಾಡಿ, ನೀನ್ ಆಕಿಗೆ ಅಕ್ಕ ಅನ್ಬೇಡ, ಆಕಿ ನಿನಗೆ ಅಕ್ಕ ಅನ್ಬೇಕು. ನೀನು ದೊಡ್ಡವನು ಹೆಂಡ್ತಿ, ಆಕಿ ಸಣ್ಣವನು ಹೆಂಡ್ತಿ. ಹೌದು, ಆದ್ರೆ ವಯಸ್ಸಿನಾಗ ನಂಗಿಂತ ದೊಡ್ಡಕ್ಕೆಲ್ಲ ಅದಕ್ಕೆ ಅಕ್ಕ ಅಂದೆ. ಅನ್ಕೊಲ್ ಬಿಡ ಶಾಂತ, ವಯಸ್ಸಿಂದ ಸಂಬಂಧ ಆಮೇಲೆ ವಯಸ್ಸಿನಾಗ ದೊಡ್ಡಕ್ಕೆ, ಹೌದಿಲ್ಲ? ಆಯ್ತು, ಇದ ಲಾಸ್ಟ್. ಇನ್ನೇಮ್ ಏನಾರ ಮಾತಾಡಿದ್ರೆ ಐತ್ ಮತ್ತೆ ನಿಮ್ಗೆ. ಓಯ್ ಆಕೆ ತಪ್ಪ ಏನಾರ ಅಂದ್ರೆ ನಂಗೆ ಬಂದು ಹೇಳಿ. ಇನ್ಮೇಲೆ ನಾನು ಯಾಕಂತೇನೆ ಆಕಿ ಮುಂದೆ. ಆಯ್ತು ರೀ ಅತ್ತಿಯರ, ಹೇಳ್ತೀನಿ. ನೀವೆಲ್ಲಿದ್ರು ಹೇಳ್ಬೇಕು ಹೌದಿಲ್ಲ? ನಾ ಎಲ್ಲಿದ್ರು ಬಂದು ನನಗೆ ಹೇಳ್ಬೇಕು ನೀನು. ಆಯ್ತು ರೀ ಅತ್ತಿಯರ. ಹಾಳದಕ್ಕೆ ಹೇಳೇ ಬಿಟ್ಲು ನೋಡೋದನ್ನ. ಹೋಗ ಮಕ ಏನ್ ನೋಡ್ತಿ? ನೋಡಿದ್ರಿ ಹಿಂದಂಗ್ ಮಾತಾಡ್ತಾರ? ನನ್ನಂತ ಬಾಯಿ ಸತ್ತಕ್ಕಿಗೆ ಇಂಥ ಮಾತು ಮಾತಾಡಾಳಕಿ. ನೀನ್ ಆ ಬಾಯಿ ಸತ್ತಕ್ಕೆ ನೀವು ಬಾಯಿ ಮುಚ್ಕೊಂಡಿರ್ತೀರ. ನೀವು ಹಿಂಗ ಅಂದಂದೆ ಆ ಬೆಂಡ್ಲೇರ ಅಟ್ ಮಾತಾಡೋದು. ಮತ್ತೆ ಕಾಲನ್ನ ಹೊಡೆಯತ್ತವ. ಒಂದೀ ಚೆಂಡು ಅಂತ ಅನ್ಕೊಡ್ರಿ ಹಚ್ಕೊತೇನತ್ತಾಗ. ಬ್ಯಾರೆ ಹತ್ತಿಗಳು ಸಸ್ತ್ಯಾರ ಕಡೆ ಕಾಲೆಲ್ಲ ತಿಕ್ಕಿಸ್ಕೊಂತಾರ ಗೊತ್ತಾನ. ನಾನು ಅಂತದೇನು ಮಾಡತ್ತಿಲ್ಲ, ಬರೀ ತಂದು ಕೊಡ ಅನ್ನತೀನಿ. ಲೇ ಆ ಕಾಲು ಓದ್ತದು. ನಿಮ್ದೊಂದತ್ತಾಗ ಕಾಲಾರ ಹೋಲಿ ಕೈಯಾರ ಹೋಲಿ ತೊಂಬರವ್ರಿ. ನಿನಗೆ ಎಷ್ಟು ಹೇಳಿದೆ ನಾನು? ಹೋಮ್ವರ್ಕ್ ಮಾಡ್ಕೊಲ್ಲ ಅಂತೇಳಿ. ಅಯ್ಯ ಇನ್ನೂ ಟೈಮ್ ಭಾಳ ಐತ್ ಬಿಡವ ಅಂತೇಳಿ ಹೋಮ್ವರ್ಕ್ ಮಾಡ್ಕೊಲಿಲ್ಲ. ಈಗ ಸಾಲಿಗೆ ಹೋಗಂದ್ರೆ ನಾಟಕ ಮಾಡಕತ್ತೀನ? ಏನಾತ? ಎದಕ್ಕ ಹುಡುಗನ ಮ್ಯಾಗ ಹಂಗ ಹಾರಿ ಬೀಳಾಕತ್ತಿ? ಅಜ್ಜಿ ನಾನು ಹೋಮ್ವರ್ಕ್ ಇನ್ನೂ ಮಾಡಿಲ್ಲ ಅಜ್ಜಿ, ಅದಕ್ಕೆ ಅವ್ವ ಭಯ ಆಗತ್ತೈತಿ. ಹೋಮ್ವರ್ಕ್ ಮಾಡಿಲ್ಲ ಯಾಕಂತೇಳಿ. ಅಜ್ಜಿ ನಾನು ಊರಿಗೆ ಬರ್ತೀನಿ ಅಜ್ಜಿ. ನೋಡಿ ಇವ್ನ ಎಷ್ಟಿರ್ಬೇಕು ಇದೋಡ. ನಿನ್ನ ಮತ್ತೆ ಬೀಳ್ತಾವ ಅಭಿಷೇಕ. ಹೋಮ್ವರ್ಕ್ ಮಾಡ್ಕೊಲ್ಲ ಮನ್ಯಾಗ, ಬೇಕಾದ್ರೆ ಸೋಮವಾರಿಂದ ಹೋಗವಂತೆ ಆತ. ಇವತ್ತಿನ್ನು ದಣೆ ಗುರುವಾರ, ನಾಳೆನೂ ಹೋಗ್ಬೇಡ, ನಾಡ್ದು ಹೋಗ್ಬೇಡ, 5 ವಾರ ಸೂಟಿ ಇರ್ತೈತಿ. ಸೋಮವಾರಿಂದ ಕರೆಕ್ಟಾಗಿ ಹೋಗ್ಬೇಕು, ಒಂದು ದಿನ ತಪ್ಪಿಸ್ಲಾರ್ದಂಗ. ಏನಂತೆ? ಆವತ್ತಿಂದ ಹೋಗು, ಕುತ್ಕೊಂಡು ಚಂದಾಗಿ ಹೋಮ್ವರ್ಕ್ ಅಷ್ಟು ಬರಿ. ಬೇಜಾರವ ಬರೆಯಕ? ಅದ್ಯಾಕ್ಲಾ ಬೇಜಾರು? ಎಲ್ಲ 4 ಸಲ ಬರಿ, 5 ಸಲ ಬರಿ ಅಂತಾರ. ಬರೆಯಕ್ ಬೇಜಾರು. ಇಲ್ಲ ಹಿಂಗೆ ಮಾಡ. ಹೆಂಗಿದ್ರು ಟೀಚರ್ ಸೂಟಿ ಕೊಟ್ಟಿದ್ದು, ಇದು ಏನದು ಬರೆಯಕ್ಕೆ ಕೊಟ್ಟಿದ್ದು ಸೂಟಿ ಕೊಡೋಕ್ಕಿಂತ ಮುಂಚೆ, ಹೌದಾ? ನೀನು ಸುಮ್ಮನೆ ಶಾಲೆಗೆ ಹೋಗು. ನಿಂಗೆ ಯಾರು ಕೇಳ್ತಾರ? ಮರ್ತಿರ್ತಾರ ಅವರು ರಜೆದಾಗ ಕೊಟ್ಟಿದ್ದು. ಏನು ಸುಮ್ಮನೆ ಪಾಠ ಶುರು ಮಾಡ್ತಾರ ತಗೋ. ಇಲ್ಲವಾ ಕೇಳ್ತಾರ ಅವರು. ನಿಂದೇನು ತಿಂಡಿಲ್ಲ ಕೇಳಲ್ಲ, ಹೋಗ. ಅವ್ರು ಯಾಕೆ ಕೊಡ್ತಾರ ಗೊತ್ತೇನು ಹೋಮ್ವರ್ಕ್? ಮಕ್ಕಳು ರಜಾದಾಗ ಮರಿಬಾರ್ದು, ಆಮ್ಯಾಗ ಸ್ವಲ್ಪ ಚೆಲ್ ಬಿದ್ದು ಆಟ ಆಡೋದು ಕಮ್ಮಿ ಆಗಲಿ, ಬರ್ಕೊಳ್ಳೋ ಕಡೆ ಲಕ್ಷ್ಯ ಇರಲಿ. 2 ತಿಂಗಳು ಒಮ್ಮೆ ಬರೆಯೋದು ಬಿಟ್ಬಿಟ್ರೆ ಒಮ್ಮಿಂದೊಮ್ಮಕ್ಕ ಬರೀ ಓದು ಅಂದಾಗ ಅವ್ರಿಗೆ ಮೂಡ ಬರೋದಿಲ್ಲ. ಅದಕ್ಕೆ ಅದ್ರ ರೂಢ ಇರಲಿ, ತಪ್ಪಬಾರ್ದು ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಾರೆ ಅಷ್ಟೇ, ಗೊತ್ತೇನ? ಅದನ್ನ ಬಿಟ್ರೆ ಅದನ್ನ ನಿಮ್ಮನ್ನು ಕೇಳಲ್ಲ ಅವರು. ತಲೆ ಕೆಡಿಸ್ಕೋಬೇಡ. ಹೇಳು ಸರಿ, ಇಲ್ಲ ಮೇಡಮ್ ನಂಗೆ ಮಾಡೋಕ್ಕಾಗಲಿಲ್ಲ, ನಾನು ಹಿಂಗೆ ಹೋಗಿದ್ದೆ ಊರಿಗೆ ಅಂತ ಏನಾರ ಒಂದು ಹೇಳು ಅಷ್ಟೇ. ಅದಕ್ಕೆಲ್ಲ ತಲೆ ಕೆಡಿಸ್ಕೊತಾರನ ಹುಚ್ಚಪ್ಪ? ಏನು ಇಲ್ಲ ಹಿಂಗೆ ಹೇಳು, ನಮ್ಮ ಅಜ್ಜಿಗೆ ಆರಾಮಿದ್ದಿದ್ದಿಲ್ಲ, ನಾವೆಲ್ಲರೂ ಬೇರೆ ಊರಿಗೆ ಹೋಗಿದ್ವಿ, ಅಲ್ಲೇ ಇದ್ವಿ, ನನ್ನ ಬುಕ್ ನಾನು ಇಲ್ಲೇ ನಮ್ಮ ಅವ್ರ ಮನೆ ಬಿಟ್ಟು ಹೋಗಿದ್ದೆ ಅಂತ ಹೇಳು. ಅವ್ವ ಅಜ್ಜಿಗೆ ಆರಾಮಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಹೊಡಿತಾರ. ಯಾಕ?
ಅದ್ಯಾಕೆ ಹೊಡಿತಾರಲ್ಲ? ನಡಿ ನಿಮ್ಮ ಟೀಚರ್ನ ಕೇಳ್ತೀನಿ. ನಮ್ಮ ಅಜ್ಜಿಗೆ ಆರಾಮಿಲ್ಲ ಅಂದ್ರೆ ಹೊಡಿತೀರಂತಲ್ಲ ನೀವು, ಯಾಕಂತ ಕೇಳ್ತೇನೆ. ನಡಿ ನಡಿ ಹೋಗಿ ಬರೋಣ ನಡಿ. ಅಜ್ಜಿ ನೀ ಬರ್ತೀಯ? ಬ್ಯಾಡ ಅಜ್ಜಿ ಬರಬೇಡ. ಅದು ಹೋದ್ಸಲ ಒಂದು ವಾರ ಸುಟಿ ಮಾಡಿ ನಾನು ಅತ್ತಿ ಮನೆಗೆ ಬಂದಿದ್ನಲ್ಲ. ನನ್ನ ಜೋಡಿ ಅತ್ತಿ ಮನೆಗೆ? ಹಾ ಬಂದಿದ್ದಾಳ. ಅದೇ ನೀ ಸುಟಿ ಮಾಡಿ ಬಂದಿದ್ದಲ್ಲ. ಅವಾಗ ಹಂಗ ಸುಟಿ ಕೊಟ್ಟಿದ್ದಿಲ್ಲ ಅವ್ರು. ನಮ್ಮ ಅಜ್ಜಿ ಸತ್ತತಿ ಅಂದಿದ್ದೆ, ಅದಕ್ಕೆ ಸುಟಿ ಕೊಟ್ಟಿತ್ತು. ಅಯ್ಯೋ 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 ಊರ್ ಭಾಡ್ಯಾ. ಆ ನಮ್ಮ ಅಜ್ಜಿ ಸತ್ತತಿ ಅಂತ ಹೇಳಿ ಒಂದು ವಾರ ಸುಟಿ ಮಾಡಿ ನನ್ನ ಜೋಡಿ ನನ್ನ ಮಗಳ ಮನೆಗೆ ಬಂದಿದ್ದೆ. ನಿನ್ನ ಎಷ್ಟು ಬುಟ್ಲೆ ಹೊಡ್ಯಾಕಿಲ್ಲ? ನನಗೆಲ್ಲ ಗೊತ್ತು, ಇದೆಲ್ಲ ನಿಮ್ಮ ಅವ್ವಂದ ಕೆಲಸ. ಆಕಿನೇ ಹೇಳ್ಕೊಟ್ಟಿರ್ತಾಳ ಹಿಂಗೆ ಹೇಳು ಅಂತೇಳಿ. ಅಯ್ಯೋ ಏನು ಬುದ್ಧಿ ಕಲ್ಸಿ ಮಗಗ. ಅಲ್ಲ ನಾ ಸತ್ತೇನಂತ ನಾ ಬದುಕಿದ್ದಾಗ ಹೇಳೋಣ ಅಲ್ಲಿವ, ನೀ ಅದಕ್ಕೆ ಹೇಸ್ಲಾರ್ದ ನೀವು ಭಾಡೆ. ಅಯ್ಯೋ ಅತ್ತಿಯರ, ನಾನೆಲ್ಲ ಹೇಳ್ಕೊಟ್ಟಿನ ಅವಂಗ? ನನಗೂ ಈಗ ಗೊತ್ತಾಗಿದ್ದು. ನಿಮ್ದೊಂದು ಕತ್ತಿ ಎತ್ತಾಗ ಕುಂತಿದ್ದಕ್ಕೂ ನಿಂತಿದ್ದಕ್ಕೂ ಎಲ್ಲದಕ್ಕೂ ನನ್ನ ಒಬ್ಬಕಿನ ಹೇಳ್ಕೊಂಡ್ಬಿಡ್ತಿರತ್ತಾಗ. ನಿಮ್ಮ ಅಮ್ಮಗೆಲ್ಲ ಮುದ್ದು ಮಾಡಿ 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 ಹಂಗೆ ಹದಿಗಡಿಸಿರ ಅವನ್ನ. ಏನಾರ ಮಾಡ್ಕೊರಿ, ಏನಾರ ಕೇಳ್ಕೊರಿ. ನೋಡು ಹೆಂಗೆ ಓಡ್ತಾಳೆ ನೋಡು. ಹೊಡಿಬಿಟ್ಟು ಊರ್ ಭಾಡೆ. ನಿಮ್ಮವ್ ಹೇಳ್ಕೊಟ್ಟಿದ್ಲೋದಲ್ಲ? ಇಲ್ಲ ಅಜ್ಜಿ, ಆಕಿ ಹೇಳಿಲ್ಲ. ನಂಗೆಲ್ಲ ಗೊತ್ತಪ್ಪ, ನೀ ಯಾಕೆ ನಿಮ್ಮ ಅವ್ವನ್ ಬಿಟ್ಟು ಕೊಡ್ತಿ ಹೇಳು? ಊರ್ ಭಾಡೆ. ನಾನು ಇವತ್ತು ನನ್ನ ಮಗಳ ಮನೆಗೆ ಹೊಂಟೇನಿ. ಏನ ಸಂಜೆ ಮುಂದೆ ನನಗೆ ಅವ್ರು ಚಲೋತ್ತಂಗ ಅಡುಗೆ ಮಾಡಿ ಕಟ್ಟು. ಆಹಾ, ಅಂತೂ ಇಂತೂ ಮುದುಕಿ ಒಂದು ವಾರ 15 ದಿನ ಅಂತೂ ಹೋಗತ್ ಮಗಳ ಮನೆಗೆ. ನಾನಿಲ್ಲ ಆರಾಮಾಗಿರ್ಬೋದು. ಆಯ್ತು ರೀ ಏನು ಅಡುಗೆ ಮಾಡಿ ಕಟ್ಲಿ ಹೇಳ್ರಿ, ಪಟ 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 ಮಾಡಿ ಕೊಡ್ತೇನೆ. ನನಗೆ ಗೊತ್ತು ಯಾವಾಗ ನಾನು ಈ ಮನೆಯಿಂದ ತೊಲಗ್ತೇನೆ ಅಂತ ಕಾಯ್ತಾ ಇದ್ದೀನಿ. ನೀನೇನು ಹಗರದಿಯನ? ನೀನು ಸ್ವಲ್ಪ ನೀರಾಗ ಮುಳುಗಕ್ಕೆಲ್ಲ ನೀನು. ನನಗೆ ಗೊತ್ತೈತಿ. ನೋಡು ಹಂಗಂಗ ಮಾಡಿ ಕಟ್ತೇನೆ ಅಂತ ಹೆಂಗೆ ಜಿಗಿದಾಡಕತ್ತಾಳ ನೋಡು. ಮಾಡು ಚಲೋತ್ತಂಗ ರೊಟ್ಟಿ ಮಾಡು, ಒಂದು 20 ಒಂದಿಟ್ಟು ಪಲ್ಯ ಮಾಡು, ಅನ್ನ ಮಾಡು. ಒಗ್ಗರಣೆ ಹಾಕೋದೊಂದು ಚಲೋತ್ತಂಗ ಅನ್ನನ, ಮತ್ತು ಶಿವುಟ್ ಏನಾರ ಮಾಡಿಕೊಟ್ಟು. ಅಲ್ಲ ಮನ್ಯಾಗ ನೋಡಿದ್ರೆ ಈ ಪರಿ ಕೆಲಸ ಬಿದ್ದಾವು, ಸಂಜಿಗೆ ನೋಡಿದ್ರೆ ಮತ್ತೆ ನೀವು ಊರಿಗೆ ಹೋಗೋರು ಅಂತೀರಿ. ಒಮ್ಮಿಂದ ನಮ್ಮ ಕಷ್ಟ ಅಡಿಗೆ ನನಗೆ ಹೆಂಗೆ ಮಾಡೋಕ್ಕಾಗತ್ರಿ ಅತ್ತೀರ? ಅಲ್ಲ ಹೇಳಕ್ಕೆ ಒಂದು ಇತಿ ಬೇಡ ನಾ ತೀರ ಹೇಳ್ತೇನೆ ಅಂತೇಳಿ. ಏನು ಮಾಡೋಕ್ಕಾಗಲ್ಲ ನಂಗೆ. ನಾ ಒಗ್ಗರಣೆ ಅನ್ನ ಒಂದು ಮಾಡ್ತೀನಿ, ಅದನ್ನೇ ಕಟ್ಕೊಂಡು ಹೋಗ್ರಿ. ಯಾಕೆ ಒಗ್ಗರಣೆ ನೀನು ನನ್ನ ಮಗಳು ತಿಂದಿಲ್ಲ ಅಂತ ಮಾಡಿಯಾ? ಈಗ ನಾವು ಹೋಗ್ತಿದ್ದಂಗೆ ನನ್ನ ಮಗಳ ಮನ್ಯಾಗ ನೋಡು ಚಿಕನ್ ಮಟನ್ ಏನು ಬೇಕು ಅದನ್ನ ತರಿಸ್ತಾಳಕ್ಕೆ. ಮೊನ್ನೆ ಫೋನ್ ಹಚ್ಚಿ ಅವ ನೀನು ಬಿಟ್ಟು ತಿನ್ನಕ್ಕೆ ಬೇಜಾರಕತ್ವೆ, ನನ್ನ ಗಂಡ ದಿನಾ ಚಿಕನ್ ಮಟನ್ ತರ್ತಾನ, ನನಗಂತರೂ ಮಾಡಿ ಉಬ್ಳಿಗೆ ಬಂದಂಗೆ ಆಗೈತಿ. ನೀ ಇದ್ದೆ ಅಂದ್ರೆ ತಿಂತಿದ್ದೇವ ಅಂತೇಳಿ ಎಷ್ಟು ನೆನೆಸ್ಕೊಂಡತ್ ಗೊತ್ತ ನನ್ನ ಮಗಳು. ಅಲ್ಲಿ ಹೋದ್ಮೇಲೆ ದಿನ ಫೋಟೋ ಹೊಡೆದು ಹಾಕ್ತೀನಿ, ನೋಡ್ತಿರ್ಬೇಕಾರೆ ನಿನಗೆ ಫೋಟೋ ಹೊಡೆದು ನಿನ್ನ ಫೋನಿಗೆ ಬಿಡಿಸ್ತೀನಿ. ದಿನ ತಿಂತೇವಿ. ಅಯ್ಯೋ ತಿನ್ರಿ ಅತ್ತಿಯರ ತಿನ್ರಿ, ಅದನ್ನ ಯಾಕೆ ಫೋಟೋ ಹೊಡೆದು ಬಿಡ್ತೀರಿ? ಓಲತ್ತಾಗ ನಿಮ್ಗೆ ಏನು ಬೇಕು ಅದನ್ನು ತಿನ್ರಿ. ಈಗೇನು ಒಗ್ಗರಣೆಯನ್ನ ಮಾಡ್ತೇನೆ ಅಷ್ಟೇ. ಬೇಕಾಗಿಲ್ಲ ಬಿಡು. ನಾನು ಮಾವಿನ ಹಣ್ಣಿನ ಸುಗ್ಗಿಯಲ್ಲ, ಚಲೋತ್ತಂಗೆ ಮಾವಿನ ಹಣ್ಣು ಹಂಪಲ ಎಲ್ಲ ತೊಗೊಂಡು ಹೋಗ್ತೇನೆ. ಏನು ದೊಡ್ಡ ಆಗದೈತಿ ನಿನ್ನ ಅಡಿಗೆ ನಿಮಗೆ ಬೇಕು.